ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಹರಿಹರೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಚಿಂತಾಮಣಿ ನಗರದ ಹೃದಯ ಭಾಗದ ಆಜಾದ್ ಚೌಕದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಹರಿಹರೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆದುಕೊಂಡು ಬರುತ್ತಿದ್ದು, ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸ್ವಾಮಿಯವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬುಧವಾರ ಅದ್ದೂರಿಯಾಗಿ ನಡೆಯಿತು. ಸ್ವಾಮಿಯವರ ಬ್ರಹ್ಮರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಸ್ವಾಮಿಗೆ ಅಭಿಷೇಕ, ಹೋಮ, ಹವನ, ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ರಥೋತ್ಸವದ ಮುನ್ನ ವಿವಿಧ ಕಲಾತಂಡಗಳಿಂದ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆದವು. ವಾದ್ಯಗೋಷ್ಠಿಗಳ ಅಬ್ಬರ, ವೀರಭದ್ರ ಕುಣಿತ ಸೇರಿದಂತೆ ವಿವಿಧ ವೇಷಧಾರಿಗಳ ನೃತ್ಯವು ಭಕ್ತರ ಗಮನ ಸೆಳೆಯಿತು. ನೂರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಧರ್ಮಕರ್ತರಾದ ಕೆಎಸ್ ಸಾಯಿನಾಥ್, ಬಾಬು, ಚಂದ್ರಶೇಖರ್ ಮತ್ತು ಅವರ ಕುಟುಂಬಸ್ಥರು, ಸ್ಥಳೀಯ ಮುಖಂಡರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಜಿಇಎಫ್ ಕಣ್ಣಿನ ಆಸ್ಪತ್ರೆ, ಬುರ್ಗ್ಮಕ್ಲಳ್ಳಿ ಗೇಟ್, ಗೋಪಚಂದ್ರ ಹತ್ತಿರ, ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪೊರೆಯ ಚಿಕಿತ್ಸೆ, ಹೊಲಿಗೆ ರಹಿತ, ಬ್ಯಾಂಡೇಜ್ ರಹಿತ ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ, ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ, ಕಾರ್ನಿಯ ಸೇವೆಗಳು, ಕಾರ್ನಿಯ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯ ಟ್ರಾನ್ಸ್ಪ್ಲಾಂಟ್, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ, ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, ಬಿ ಸ್ಕ್ಯಾನ್, ಗ್ಲುಕೋಮಾ ಸೇವೆಗಳು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. IOP ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬ್ಲಾಕ್ಟಮಿ ಶಸ್ತ್ರಚಿಕಿತ್ಸೆ, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ, ಆಸ್ಪತ್ರೆಯ ಕಾಂಟ್ಯಾಕ್ಟ್ ನಂಬರ್ 9606084531 ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ ಎಂ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಬುರ್ಗ್ಮಕ್ಲಳ್ಳಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದ. ತಾತ ಮಜ್ಜಿಗೆ ಹೌದಾ? ಮಜ್ಜಿಗೆ ತಾತಮ್ರ ಸಂಪೂರ್ಣ ಪ್ರಾಪ್ತಿ ಕಾರ್ಪಕ್ಲ ವಂಶಸ್ಥರದು ದೇವಸ್ಥಾನ ಇದು ಅವರೇ ನಿರ್ವಹಿಸಿಕೊಂಡು ಬರ್ತಿರೋದು. ಅವರ ಧರ್ಮಕರ್ತರೆಲ್ಲ ಆದಂತಹ ಚಂದ್ರಶೇಖರ್ ಸರ್ ಅವರು
ಪ್ರತಿಯೊಬ್ಬರು ಇಲ್ಲ ಕುಟುಂಬಸ್ಥರು ಮೇನ್ ಆಗಿ ನಡೆಸ್ತಾರೆ. ಅಂದರೆ ಎಲ್ಲರ ಒಂದು ಸಹಕಾರ ಖಂಡಿತ ಇದೆ, ಸಹಕಾರದ ಹಾಗೂ ಸಾರ್ವಜನಿಕರ ಸಹಕಾರ ಖಂಡಿತ ಇದೆ. ಅದರಲ್ಲಿ ಮುಂಚೂಣಿ ಅಂತ ನಾವೊಬ್ಬರು ಅಂತ ಒಬ್ರು ನಡ್ಸೋಕೊಬ್ರು ಇನ್ಚಾರ್ಜ್ ತಗೊಳ್ಬೇಕಾಗಿ, ಹಾಗೆ ಚಂದ್ರಶೇಖರ್ ಸರ್ ಅವರು ನಮ್ಮ ಮಾವನವರು ಅವ್ರು ನೋಡ್ತಾರೆ. ಇದೆ ಮಿನಿಸ್ಟರ್ ಸರ್ ಸುಧಾಕರ್ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ, ಕಮಿಷನರ್ ಸರ್ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿದೆ, ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮಕ್ಕೆ ಆಗಲೇ ಹೇಳಿದಂಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಲು ಅನುಕೂಲ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. KB ಆಗಲಿ, ನಿಮ್ಮ ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಚಿಂತಾಮಣಿಯಲ್ಲಿರುವಂಥ ಆಜಾದ್ ಚೌಕ್ನಲ್ಲಿ ನಡೆದಿದೆ. ವಿಶೇಷ ಏನು ಅಂದರೆ ಇದು ಅದ್ಭುತವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮ. ಸುಮಾರು ವರ್ಷಗಳಿಂದ ನಿರಂತರವಾಗಿ ಒಂದು ಸೇವೆ ನಡ್ಕೊಂಡು ಬರ್ತಾ ಇದೆ. ಬ್ರಹ್ಮ ರಥೋತ್ಸವ, ಎಲ್ಲೆಲ್ಲೋ ರಥೋತ್ಸವ ಅಂದರೆ ಹೋಗಿ ಬರ್ತೀವಿ, ಆ ನೂಕುನುಗ್ಗುಗಳಲ್ಲೆಲ್ಲ ನೋಡಿ ಬರ್ತೀವಿ. ಅಂಥದ್ರಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಇಂಥ ಒಂದು ಅದ್ಭುತ ಒಂದು ಕಾರ್ಯಕ್ರಮ ನಡೀತಿದೆ. ಇದು ರಥೋತ್ಸವ ಅಂದರೆ ಕೇವಲ ಒಂದಿನದ ಕಾರ್ಯಕ್ರಮ ಅಲ್ಲ, ನಿರಂತರವಾಗಿ 10-15 ದಿನದಿಂದ ಇದು ಪೂಜೆಗಳೆಲ್ಲ ಮಾಡ್ಕೊಂಡು ಬಂದು ಒಂದು ನಿಷ್ಠೆಯಾಗಿ ಮಾಡುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ಬಂದ ಭಕ್ತರಿಗಾಗಲಿ, ನಡೆಸಿರುವಂಥ ಸೇವಾಕರ್ತರಿಗಾಗಲಿ ಖಂಡಿತ ಭಗವಂತ ಎಲ್ಲ ಒಳ್ಳೇದು ಮಾಡಿ ಆಶೀರ್ವದಿಸ್ತಾನೆ ಅಂತ ನಂಬಿಕೆ ಇದೆ. ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದೇ ನಮ್ಮೊಂದು ಅದೃಷ್ಟ. ಹೀಗಾಗಿ ಉಮಾಮಹೇಶ್ವರ ಸ್ವಾಮಿ ಅನುಗ್ರಹದಿಂದ ಇಂಥ ಕಾರ್ಯಕ್ರಮಗಳು ಕಾರುಪಾಕುಲ ವಂಶಸ್ಥರಿಂದ ಆಜಾದ್ ಚೌಕಲ್ಲಿರುವಂತಹ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಿದೆ. ಈ ಕಾರ್ಯಕ್ರಮ ಇನ್ನಷ್ಟು ನಡೆಯುವಂತೆ ಆಶೀರ್ವಾದ ಸಿಗಲಿ ಅಂತ ದೇವರಲ್ಲಿ ಎಲ್ಲರ ಮುಖಾಂತರ ನಾನು ಇವತ್ತು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಗರಸಭೆಯವ್ರಿಗಾಗಲಿ, ನಮ್ಮ ಮಿನಿಸ್ಟರ್ ಸುಧಾಕರ್ ಸರ್ ಅವ್ರಿಗಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಪರವಾಗಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ. ఈరోజు ఆజాద్ చౌక్లో ఉన్నటువంటి పురాతనమైన హరిహరేశ్వర దేవస్థానంలో 7 దినాల బ్రహ్మరథోత్సవం ప్రయుక్తంగా ప్రథమ రోజు ధ్వజారోహణం నుంచి నిన్న కళ్యాణోత్సవము విజృంభణంగా ఈరోజు బ్రహ్మరథోత్సవము జరగనున్నది. కావున ఇక్కడ భక్తులందరూ కూడా అత్యధిక సంఖ్యలో పాల్గొని బ్రహ్మరథోత్సవంని దర్శించి పునీతులు కావాలని చాలా మంది భక్తులు భక్తియుక్త సేవలతో భగవంతునికి సేవ సమర్పించి ఈరోజు ఇక్కడ అందరూ కూడా ఆయన ఇప్పుడు బ్రహ్మరథోత్సవం ముందర ఊరేగింపేటువంటి ఉత్సవాన్ని చూసేందుకు ఉత్సుకతతో వచ్చినారు. రేపు మన్నాడు కూడా ఇంకా మళ్ళీ బ్రహ్మరథోత్సవం ప్రయుక్తంగా వేరే వేరే కార్యక్రమాలు, పార్వాటోత్సవము, శయనోత్సవము, లాస్ట్లో త్రిశూల స్నానము ఉంటుంది. దాని తర్వాత వసంతోత్సవము, అదేవిధంగా వెంకటేశ్వర స్వామి బ్రహ్మరథోత్సవం కూడా కంటిన్యూస్గా ఉంటుంది. ఈరోజు భగవంతుడు ఇక్కడ ఉమామహేశ్వరులు విజృంభణముగా బ్రహ్మరథోత్సవం పైన ఊరేగింపు జరుగుతూ ఉన్నది. ఇక్కడ ఇది చాలా 400 years నుంచి చేస్తున్న ఉత్సవము.
కావున ఇక్కడ భక్తులు అందరూ కూడా భక్తి శ్రద్ధలతో భగవంతుని దర్శించుకునేందుకు వచ్చినారు. ఇక్కడ భగవంతుడు చాలా విశేషమైనటువంటి వారు. ఇక్కడ మా ముత్తాతల వారు సుబ్బరాయప్ప శ్రేష్ఠి వారి తాతగారు కాశీ నుంచి లింగంని తల మీద పెట్టుకొని నడుచుకొని తీసుకొని వచ్చి ఇక్కడ ప్రతిష్ఠ చేసినారు. చాలా విశేషమైనటువంటి ఆలయం ఇది. ఇటువంటి హరిహరేశ్వర దేవస్థానము చింతామణిలో మనకు ఉండేది మనందరి భాగ్యము అని భావిస్తూ అందరూ కూడా భక్తులు ఇప్పుడు బ్రహ్మరథోత్సవము బయలుదేరబోతున్నది. ప్రతి ఒక్కరూ కూడా తమ చేతులతో రథోత్సవాన్ని ముందరికి ఈడ్చి జన్మ మృత్యు జరా వ్యాధి నుంచి బయటపడి ఇప్పుడు తీర్థప్రసాదాలు తీసుకొని కృతార్థులు కావాల్సిందిగా మేమందరూ ಆಹ್ವಾನಿస్తున్నాము. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಅಶ್ವಿನಿ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 94492888491.